ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ನಿನ್ನೆಯಿಂದ ಒಂದು ಸುದ್ದಿ ಹರಿದಾಡಿದೆ. ಅದೇನಂತಂದ್ರೆ, ರೂಪದರ್ಶಿ ಪೂನಂ ಪಾಂಡೆ ಇನ್ನಿಲ್ಲ, ಅವರಿಗೆ ಸರ್ವೈಕಲ್ ಕ್ಯಾನ್ಸರ್ ಆಗಿತ್ತು ಅನ್ನುವಂಥದ್ದು. ಇವತ್ತು ಅವರೇ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಇಲ್ಲ, ಈ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಬಗ್ಗೆ ಎಲ್ರಿಗೂ ಎಷ್ಟೊಂದು ಇದ್ರ ಬಗ್ಗೆ ಸೀರಿಯಸ್ನೆಸ್ ಇದೆ, ಇದ್ರ ಬಗ್ಗೆ ಕಾಳಜಿ ಇದೆನಾ, ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು ಅನ್ನುವಂಥದ್ದಾದ್ರೂ ಯಾರಿಗಾದ್ರೂ ಗೊತ್ತಿದೆಯಾ, ಇದರ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕೋಸ್ಕರ ಅವರು ಈ ಫೇಕ್ ಡಿಮೈಸ್ ಅನ್ನ ಕ್ರಿಯೇಟ್ ಮಾಡಿರುವಂಥದ್ದು. ಆದ್ರೆ ಅದೇನೇ ಇರಲಿ, ನಮಗೂ ಸಹ ಗೊತ್ತಿರಬೇಕು ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು, ಯಾಕಾಗುತ್ತೆ, ಇದರ ರೋಗ ಲಕ್ಷಣಗಳು ಏನು ಅನ್ನುವಂಥದ್ದು. MSD ಕೈಪಿಡಿಯ ಪ್ರಕಾರ ನಾವು ಗರ್ಭಕಂಠದ ಕ್ಯಾನ್ಸರ್ನ ರೋಗ ಲಕ್ಷಣದ ಬಗ್ಗೆ ತಿಳಿಯೋದಾದ್ರೆ, ಸಾಮಾನ್ಯವಾಗಿ ಯೋನಿಯಿಂದ ಅಸಹಜ ರಕ್ತಸ್ರಾವ ಅದರ ರೋಗ ಲಕ್ಷಣದ ಪ್ರಾರಂಭವಾಗಿದೆ. ಇದಲ್ಲದೆ ಮುಟ್ಟಿನ ಸಮಯದಲ್ಲಿ ಹುಣ್ಣು ಅಥವಾ ಭಾರೀ ರಕ್ತಸ್ರಾವ ರೋಗ ಲಕ್ಷಣಗಳು ಇರಬಹುದು. ಹಸಿವಾಗದೇ ಇರೋದು, ತೂಕ ನಷ್ಟ, ಲೈಂಗಿಕ ಕ್ರಿಯೆ ನಂತರ ರಕ್ತಸ್ರಾವ, ಅತಿಯಾದ ಆಯಾಸ, ಯೋನಿಯಿಂದ ದುರ್ವಾಸನೆಯ ಸ್ರಾವ ಕಂಡುಬಂದ್ರೆ ಅಥವಾ ಶ್ರೋಣಿಯ ಪ್ರದೇಶದಲ್ಲಿ ನೋವು ಕಂಡುಬಂದ್ರೆ ಇವುಗಳು ಗರ್ಭಕಂಠದ ಕ್ಯಾನ್ಸರ್ನ ಲಕ್ಷಣಗಳು ಆಗಿರಬಹುದು. ಇದರ ಹೊರತಾಗಿ ಗರ್ಭಕಂಠದ ಕ್ಯಾನ್ಸರ್ನ ಈಗಾಗಲೇ ಹರಡಿಕೊಂಡಿದ್ರೆ ಅದು ಕೆಳ ಬೆನ್ನಿನಲ್ಲಿ ನೋವು ಅಥವಾ ಕಾಲುಗಳಲ್ಲಿ ಊತದಂತಹ ಲಕ್ಷಣಗಳನ್ನು ಉಂಟು ಮಾಡಬಹುದು. ರೋಗ ಲಕ್ಷಣಗಳು ಹೆಚ್ಚಾದಂತೆ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಉಂಟಾಗುತ್ತೆ, ಯಕೃತ್ತು ವಿಫಲಗೊಳ್ಳುವ ಸಾಧ್ಯತೆ ಇದೆ. ಗರ್ಭಕಂಠದ ಕ್ಯಾನ್ಸರ್ಗೆ HPV ಸೋಂಕು ಮುಖ್ಯ ಕಾರಣವಾಗಿರುವ ಕಾರಣ HPV ಲಸಿಕೆ ಪಡೆಯುವುದು ಬಹಳ ಮುಖ್ಯ. 11 ರಿಂದ 26 ವರ್ಷದ ಹೆಣ್ಣು ಮಕ್ಕಳು ಕಡ್ಡಾಯವಾಗಿ HPV ಲಸಿಕೆಗಳನ್ನ ಪಡೆಯಲೇಬೇಕು. ಅಲ್ಲದೆ HPV ಸೋಂಕಿತ ಪುರುಷನಿಂದ ಈ ಕಾಯಿಲೆ ಹರಡುವುದರಿಂದ ಮಹಿಳೆಯರು ಅಸುರಕ್ಷಿತ ಲೈಂಗಿಕ ಕ್ರಿಯೆಗಳನ್ನು ನಡೆಸಬಾರದು. ಅತಿಯಾಗಿ ಗರ್ಭ ನಿರೋಧಕ ಮಾತ್ರೆ ಸೇವನೆ ಕೂಡ ಗರ್ಭಕಂಠದ ಕ್ಯಾನ್ಸರ್ಗೆ ಒಂದು ಕಾರಣ. ಪ್ರತಿನಿತ್ಯ ವ್ಯಾಯಾಮ ಮಾಡೋದ್ರಿಂದ ಪರೋಕ್ಷವಾಗಿ ಗರ್ಭಕಂಠದ ಕ್ಯಾನ್ಸರ್ ಅನ್ನ ತಡೆಯಬಹುದು. ಗರ್ಭಕಂಠದ ಕ್ಯಾನ್ಸರ್ ಅನ್ನು ತಡೆಗಟ್ಟುವ 2 ಪ್ರಮುಖ ವಿಧಾನಗಳೆಂದರೆ ಕ್ಯಾನ್ಸರ್ ತಪಾಸಣೆ ಒಂದು ಮತ್ತು ಲಸಿಕೆ ಹಾಕಿಸಿಕೊಳ್ಳುವುದು. CDC ಮಾರ್ಗಸೂಚಿಗಳ ಪ್ರಕಾರ ಎಲ್ಲಾ ಮಹಿಳೆಯರು 21 ವರ್ಷದ ವಯಸ್ಸಿನಿಂದ ಹಿಡ್ಕೊಂಡು 65 ವರ್ಷಗಳನ್ನ ತಲುಪೋವರೆಗೂ 3 ವರ್ಷಗಳಿಗೊಮ್ಮೆ ಪ್ಯಾಪ್ ಪರೀಕ್ಷೆಯೊಂದಿಗೆ ಗರ್ಭಕಂಠದ ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ಒಳಗಾಗಬೇಕು. HPV ಯೊಂದಿಗೆ ಸಹ ಪರೀಕ್ಷೆಯನ್ನ ಮಾಡಿದ್ರೆ ಸ್ಕ್ರೀನಿಂಗ್ ಅವಧಿಯನ್ನು 5 ವರ್ಷಗಳಿಗೊಮ್ಮೆ ವಿಸ್ತರಿಸಬಹುದು. HPV ಪರೀಕ್ಷೆಯನ್ನ 30 ವರ್ಷಗಳ ನಂತರ ಮಾತ್ರ ಪ್ರಾರಂಭಿಸಲಾಗುತ್ತೆ. ಚಿಕಿತ್ಸೆ ನೀಡುವುದಕ್ಕಿಂತ ತಡೆಗಟ್ಟುವುದು ಯಾವಾಗಲೂ ಉತ್ತಮ. 9 ರಿಂದ 25 ವರ್ಷ ವಯಸ್ಸಿನ ಹುಡುಗಿಯರು ಮತ್ತು ಹುಡುಗರಿಗೆ ಲಸಿಕೆ ಹಾಕುವುದರಿಂದ HPV ಸೋಂಕಿನ ಅಪಾಯ ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ. ಹಾಗಾಗಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಾವೆಲ್ಲರೂ ಕೂಡ ಜಾಗರೂಕರಾಗಿರಬೇಕು ಅನ್ನೋದೇ ನಮ್ಮ ಅಶ್ವವೇಗ ನ್ಯೂಸ್ನ ಕಳಕಳಿ. ಹೀಗೆ ಲೇಟೆಸ್ಟ್ ನ್ಯೂಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.